ಪ್ರಿಯಜನರೇ, ದೇವರ ವಾಕ್ಯವನ್ನು ನಾವು ಗಮನವಿಟ್ಟು ಆಲಿಸೋಣ. ತೋಬೀತನ ಗ್ರಂಥ 4ನೇ ಅಧ್ಯಾಯ 17ನೇ ವಾಕ್ಯ. ಪುಣ್ಯಾತ್ಮರು ಸತ್ತಾಗ ಅನ್ನಪಾನಗಳನ್ನು ಅವರ ಕುಟುಂಬಕ್ಕೆ ದಾನ ಮಾಡು. ದುರಾತ್ಮರಿಗೆ ಏನನ್ನೂ ಕೊಡಬೇಡ. ಜ್ಞಾನಿಗಳ ಸಲಹೆಯನ್ನು ಪಡೆ, ಉಪಯುಕ್ತವಾದ ಯಾವ ಸಲಹೆಯನ್ನು ಅಲ್ಲಗಳೆಯಬೇಡ. ಎಲ್ಲ ಕಾಲದಲ್ಲೂ ದೇವರ ಸರ್ವೇಶ್ವರನನ್ನು ಹೊಗಳು. ನಿನ್ನ ಮಾರ್ಗವನ್ನು ಸರಾಗ ಮಾಡಬೇಕೆಂದು, ನಿನ್ನ ಯೋಜನೆಗಳನ್ನು ಆಶೋತ್ತರವನ್ನು ಪೂರೈಸಬೇಕೆಂದು ಯೋಚಿಸು. ಪ್ರಿಯಜನರೇ, ನಾವು ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸದೆ, ಹೇಗಂತ ಹೇಳಿದ್ರೆ ನಾವೀಗ ಒಂದು ಆಣೆ ಹೇಳೋದು, ಯೇಸು ಸ್ವಾಮಿ ಆಣೆಗೂ ದೇವರ ಆಣೆ ಅಂದರೆ ದೇವರಂದ್ರೆ ಯೇಸು ಸ್ವಾಮಿ ಆಣೆ ಅಂತ ಆಣೆ ಹೇಳೋದು. ದೇವರ ನಾವು ವ್ಯರ್ಥವಾಗಿ ಉಚ್ಚರಿಸಬಾರ್ದು. ಮತ್ತು ಪ್ರತಿ ಟೈಮಲ್ಲಿ ನಾವು ಸುವಾರ್ತೆಗಾರ ಅಂತ ಹೇಳ್ಬಿಟ್ಟು ಏಸು ಏಸು ಅಂತೇಳಿ ನಾವೊಂಥರ ಅದನ್ನು ಹಲ್ಲೆಗೆಳೆಯಬಾರ್ದು. ಯೇಸುವಿನ ನಾಮವನ್ನು, ಆ ನಾಮದಲ್ಲಿ ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿ ಸೌಖ್ಯ ಇದೆ. ಯೇಸುವಿನ ನಾಮದಲ್ಲಿ ಎಲ್ಲ ದುಷ್ಟಾತ್ಮಗಳನ್ನು ನಾಶವಂತವೆ. ಅಂಥ ಒಂದು ಶಕ್ತಿ ಇರುವಂಥ ಯೇಸುವಿನ ನಾಮ, ಆ ಒಂದು ಹೆಸರನ್ನು, ಯೇಸುವಿನ ನಾಮವನ್ನು ವ್ಯರ್ಥವಾಗಿ ನಾವು ಉಚ್ಚರಿಸಬಾರದು. ಎಲ್ಲ ಕಾಲದಲ್ಲೂ ಸರ್ವೇಶ್ವರ ದೇವರೊಬ್ಬರೇ ಅಂತ ನಾವು ಪ್ರತಿಯೊಬ್ಬರಿಗೆ ಹೇಳಿ ಹೊಗಳಬೇಕು. ಆವಾಗ ಯೇಸು ಸ್ವಾಮಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಬರುತ್ತದೆ. ನಾವೆಲ್ಲರ ಸುವಾರ್ತೆಗಾರರಾಗಿ ಮಾರ್ಪಡಬೇಕು. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಮೇಲೂ ಯೇಸು ಸ್ವಾಮಿಯ ಶಕ್ತಿ ಹಿಡಿದು ಬರಲಿ. ಹಾಲೆಲೂಯ್ಯ.